टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। KRS ಜಲಾಶಯ ಬಹುತೇಕ ಭರ್ತಿ ಅಂತ ತಲುಪಿರುವಂತದ್ದು ಈ ಕಾರಣದಿಂದಾಗಿ KRS ಜಲಾಶಯದಿಂದ ಭಾರಿ ಪ್ರಮಾಣದ ನೀರನ್ನ ಹೊರಕ್ಕೆ ಬಿಡಲಾಗ್ತಾ ಇರುವಂತದ್ದು ಈಗ ನಾವು ಸದ್ಯಕ್ಕೆ KRS ಜಲಾಶಯದ ಮುಂಭಾಗದಲ್ಲಿದ್ದೇವೆ ಸದ್ಯಕ್ಕೆ 19 ಗೇಟ್ಗಳ ಮೂಲಕ 33,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗ್ತಾ ಇರುವಂತದ್ದು ಸಾಕಷ್ಟು ಪ್ರಮಾಣದ ಮಳೆ ಆಗ್ತಾ ಇರುವ ಕಾರಣಕ್ಕೋಸ್ಕರ ಒಳಹರಿವಿನ ಪ್ರಮಾಣದಲ್ಲೂ ಕೂಡ ಸಾಕಷ್ಟು ಹೆಚ್ಚಳ ಆಗಿರುವಂತದ್ದು ಈ ಕಾರಣದಿಂದಾಗಿ ಸದ್ಯಕ್ಕೆ KRS ಜಲಾಶಯ 121 ಅಡಿ ಭರ್ತಿಯಾಗಿದೆ ಡ್ಯಾಮ್ನ ಸುರಕ್ಷತೆ ದೃಷ್ಟಿಯಿಂದ ಈಗ ಸದ್ಯಕ್ಕೆ ಎಷ್ಟು ಪ್ರಮಾಣದ ಒಳಹರಿವು ಇದೆ ಅಷ್ಟೇ ಪ್ರಮಾಣದ ಹೊರಹರಿವು ಕೂಡ ಇರುವಂತದ್ದು ಸದ್ಯಕ್ಕೆ ಈ ಕಾರಣದಿಂದಾಗಿ ನದಿ ಪಾತ್ರದಲ್ಲಿ ಒಂದು ರೀತಿಯಲ್ಲಿ ಪ್ರವಾಹದ ಭೀತಿ ಎದುರಾಗಿರುವಂತದ್ದು ಯಾಕಂದ್ರೆ ಮತ್ತಷ್ಟು ನೀರಿನ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇರುವಂತದ್ದು ಮಡಿಕೇರಿ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಜೊತೆಗೆ ಆರಂಗಿ ಜಲಾಶಯ ಆಗಿರ್ಬೋದು ಹೇಮಾವತಿ ಜಲಾಶಯ ಆಗಿರ್ಬೋದು ಅಲ್ಲಿಂದನೂ ಕೂಡ ನೀರು ಬರ್ತಾ ಇರುವ ಕಾರಣಕ್ಕೋಸ್ಕರ ಮಧ್ಯಾಹ್ನದ ವೇಳೆಗೆ ಮತ್ತಷ್ಟು ನೀರಿನ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ ಸದ್ಯಕ್ಕೆ 33,000 ಕ್ಯೂಸೆಕ್ ನೀರನ್ನ ಬಿಡ್ತಾ ಇರುವಂತದ್ದು ಅದರಲ್ಲೂ ಕೂಡ ಜೂನ್ ತಿಂಗಳಲ್ಲೇ ಇಷ್ಟೊಂದು ಪ್ರಮಾಣದ ಭರ್ತಿಯಾಗಿರುವಂತದ್ದು ಇದೇ ಮೊದಲನೇದಾಗಿರುವಂತದ್ದು ಜೊತೆಗೆ ಇದು ಒಂದು ರೀತಿಯಲ್ಲಿ ವಿಶೇಷವಾದಂತಹ ದಾಖಲೆ ಅಂತಾನೆ ಹೇಳ್ಬೋದು ಯಾಕಂದ್ರೆ 93 ವರ್ಷಗಳ ಇತಿಹಾಸದಲ್ಲಿ ಡ್ಯಾಮ್ನ ಇತಿಹಾಸದಲ್ಲಿ ಇಷ್ಟೊಂದು ಪ್ರಮಾಣದ ನೀರು ಜೂನ್ ತಿಂಗಳಿನಲ್ಲಿ ಭರ್ತಿಯಾಗಿರಲಿಲ್ಲ ಆದರೆ ಈಗ ಸದ್ಯಕ್ಕೆ ಅಷ್ಟೊಂದು ಪ್ರಮಾಣದಲ್ಲಿ ನೀರು ಇರುವ ಕಾರಣಕ್ಕೋಸ್ಕರ ಸದ್ಯಕ್ಕೆ ನದಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂತದ್ದು ಮತ್ತೆ ಈಗ ನಿನ್ನೆಯಿಂದ ಇಷ್ಟೊಂದು ಪ್ರಮಾಣದ ನೀರು ಬಿಟ್ಟಿರುವ ಕಾರಣಕ್ಕೋಸ್ಕರ ಪ್ರವಾಸಿಗರು ಕೂಡ ಈ ಕಡೆ ಲಗ್ಗೆ ಹಿಡಿಯುವ ಸಾಧ್ಯತೆಗಳು ಕೂಡ ಇರುವಂತದ್ದು ಯಾಕಂದ್ರೆ ಪ್ರತಿ ಬಾರಿ ನೀರನ್ನ ಬಿಟ್ಟಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ ಅದೇ ರೀತಿ ಈಗಲೂ ಕೂಡ ಪ್ರವಾಸಿಗರು ಬರ್ತಾ ಇದ್ದಾರೆ ಬೇರೆ ಬೇರೆ ಭಾಗದಲ್ಲಿ ನಿಂತು ನೋಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಸದ್ಯಕ್ಕೆ 33,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡ್ತಾ ಇರುವಂತದ್ದು ಮಂಡ್ಯ ಜಿಲ್ಲೆ ರೈತರು ಮತ್ತೆ ಮೈಸೂರು ಭಾಗದ ಮತ್ತೆ ಬೆಂಗಳೂರಿನ ಜನರಿಗೆ ಒಂದು ರೀತಿಯಲ್ಲಿ ಖುಷಿ ಇರುವಂತದ್ದು ಯಾಕಂದ್ರೆ ಕುಡಿಯೋ ನೀರಿಗೆ ಯಾವುದೇ ರೀತಿಯಂತ ಸಮಸ್ಯೆ ಇಲ್ಲ ತಮಿಳುನಾಡಿಗೆ ಹರಿಸಬೇಕಾದಂತ ಕೋಟಾ ಕೂಡ ಈ ಬಾರಿ ಯಾವುದೇ ರೀತಿಯಂತ ಸಮಸ್ಯೆ ಆಗಲ್ಲ ಈ ಕಾರಣದಿಂದಾಗಿ ಜೂನ್ ನಲ್ಲೇ ಜಲಾಶಯ ಭರ್ತಿ ಆಗಿರುವುದರಿಂದ ಒಂದು ರೀತಿಯಲ್ಲಿ ರೈತರು ಮತ್ತೆ ಜನರಲ್ಲಿ ಸಾಕಷ್ಟು ಖುಷಿ ಅಂತ ಹೇಳ್ಬೋದು ಸದ್ಯಕ್ಕೆ 33,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡ್ತಾ ಇದ್ದಾರೆ ಸಂಜೆ ವೇಳೆಗೆ ಮತ್ತಷ್ಟು ಪ್ರಮಾಣದ ನೀರನ್ನ ನದಿಗೆ ಬಿಡುವ ಕಾರಣದಿಂದಾಗಿ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಗಳನ್ನು ಕೂಡ ಕೊಟ್ಟಿರುವಂತದ್ದು ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೋಡಲಿ TV9 ಮಂಡ್ಯ